ಬ್ಯಾಂಕು ದಿವಾಳಿ ಆಗಿರೋದು ಹೇಗೆ? ಅನೇಕ ಜನರ ಕಷ್ಟಗಳನ್ನು ಸಾಲ ಕೊಟ್ಟು ಬ್ಯಾಂಕ್ಗಳು ಮುಚ್ಚೋಗಿರೋದು, ಅವರೆಲ್ಲ ಕಾಂಬಿನೇಷನ್ನು ಬ್ಯಾಂಕ್ ಮುಚ್ಚೋಗಿರೋದು. ಇಬ್ರದ್ದು ಸೇರಿ ವರ್ಕ್ ಆಗುತ್ತೆ ಇಲ್ಲಿ, ನಾಟ್ ಓನ್ಲಿ ತಗೊಂಡವರು ಅಥವಾ ಕೊಟ್ಟವರು. ಗಂಡ ಹೆಂಡತಿಗೆ ಮಾತ್ರ ಸಾಲಾವಳಿ ನೋಡ್ತೀರಾ? ಎಲ್ಲ ಯಾರ ವೀಕ್ಷಕರೇ, ಗಂಡ ಹೆಂಡತಿಗೆ ಮಾತ್ರ ಸಾಲಾವಳಿ ಅಲ್ವಾ? ಆದ್ರೆ ನೀವು ಕೊಟ್ಟವ್ರಿಗೆ ಸಾಲಾವಳಿ ಬೇಡವಾ? ನನ್ನ ಜೊತೆ ಪ್ರೆಸೆಂಟ್ ಸಿಚುವೇಶನ್ ಈ ಸಾಲಾವಳಿ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದಾಗಲ್ಲ, ಯಾರು ಜಾತಕ ನೋಡ್ಕೊಂಡು ಯಾರು ಕೊಡ್ತಾರೆ? ಅದಕ್ಕೆ ಜ್ಯೋತಿಷ್ಯ ಕಲ್ತ್ರೆ ಒಬ್ಬ ವ್ಯಕ್ತಿ, ಒಬ್ಬ ಭಾಳ ಪ್ರಾಣ ಸ್ನೇಹಿತ ಅನ್ಕೋಬೋದು, ಅವನೇನೋ ಬಂದು ದುಡ್ಡು ಕೇಳ್ತಾ ಇದ್ದಾನೆ, ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಅದು ಹೇಳ್ಬಿಡುತ್ತೆ ಇದು ತಿರುಪತಿಗೆ ಹೋಗುತ್ತಾ, ಕೊಡ್ತಾರೋ ಇಲ್ವೋ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆರಾಮಾಗಿ 7ನೇ ಮನೆ ಪ್ರಶ್ನಾಶಾಸ್ತ್ರ ಹಾಕಿ 7ನೇ ಮನೆ. ನಮ್ಗೆ ಎಷ್ಟು ನಿದರ್ಶನಗಳು ನಮ್ಮ ಇದರಲ್ಲಿಲ್ಲ, ಪ್ರೋಗ್ರಾಮಲ್ಲಿಲ್ಲ. ಹೌದು, ಕರ್ನಾಟಕದಲ್ಲಿ ನಂಬರ್ 1 ಜ್ಯೋತಿಷ್ಯ ಅಂದರೆ ನಕ್ಷತ್ರನಾಡಿ ಒಂದೇನೆ ಫಾರ್ ಅಕ್ಯುರೇಸಿ. ಇನ್ನು ಮಿಕ್ದವೆಲ್ಲ ಬೂಟಾಟಿಕೆ, ಸುಮ್ಮನೆ ಡ್ರೆಸ್, ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮ್ಸ್. ನನ್ನ ಪ್ರಕಾರ ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮ್ಸ್ ಇನ್ನೆಲ್ಲ ಬರೋದಿಲ್ಲ. ಯಾಕೆಂದರೆ ನನ್ನ ಪ್ರೋಗ್ರಾಮು ಬಗ್ಗೆ ಯಾಕೆ ಹೇಳಬೇಕು ಅಂತಂದರೆ, ಜನಗಳಿಗೆ ಜ್ಯೋತಿಷ್ಯದ ಅರಿವು ಭಾಳ ಕಮ್ಮಿ ಇದೆ. ಆಮೇಲೆ ಬೇರೆಯವರೆಲ್ಲ ಭರವಸೆ ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ಗಳು ಕೊಟ್ಟಿರ್ತಾರೆ. ಜ್ಯೋತಿಷ್ಯದಲ್ಲಿ ಭರವಸೆ ಕೊಡೋಕ್ಕಾಗಲ್ಲ, ಏನಿದೆ ಅದು ಹೇಳೋದಷ್ಟೇ. ಬರುತ್ತೆ ಬರುತ್ತೆ, ಬರಲ್ಲ, ಬರಬಹುದು ಅರ್ಧ ಭಾಗ, ಈ ರೀತಿ 3 ಲೆವೆಲಲ್ಲಿ ಮಾತ್ರ ಹೇಳೋಕ್ಕೆ ಸಾಧ್ಯ. ಅದು ಬಿಟ್ಟು ಪೂಜೆ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ, ದೇವಸ್ಥಾನಕ್ಕೆ ಓಡೋಗ್ರಿ, ಇದು ಕೊಡೋಗ್ರಿ ಅಂತಂದರೆ, ಆ ದೇವಸ್ಥಾನಕ್ಕೆ ಓಡೋಗೋದು ಏನಕ್ಕೆ? ಸುಮ್ಮನೆ ಮಾಡಿರ್ತಕ್ಕಂಥ ಪ್ರಾಯಶ್ಚಿತ್ತಕ್ಕೆ ಓಡೋದ್ರೆ ಓಕೆ, ಮಾಡೋದು ಮಾಡಿಬಿಟ್ಟು ದೇವ್ರ ಹತ್ರ ಹೋದರೆ ಏನು ಸಿಗ್ತದೆ ನಿಮಗೆ ಅಲ್ವಾ? ಸೊ ಸಾಲ ತೀರಿಸ್ಬೇಕು ಅಂತಂದರೆ ನಮಗೆ 2ನೇ ಮನೆ, 4, 7, 10, 11 ನಮ್ಮ ದಶಾದಲ್ಲಿ ಭುಕ್ತಿಗಳಲ್ಲಿ ಈ ಮನೆಗಳು ಬಂದಾಗ ನಮಗೆ ಇನ್ಕಮ್ ಬರುತ್ತೆ, ಅದನ್ನು ತೀರಿಸ್ತೀವಿ. ಇದು ಇನ್ಕಮ್. ಸೊ ಆ ಕಾರಣದಿಂದನೇ ಸಾಲ ಕೊಡೋಕ್ಕಿಂತ ಮುಂಚೆ ಹುಷಾರು ಅಂತ ನಾವು ಕೊಡೋರು ಮಾತ್ರ ಹೇಳ್ತೀವಿ. ತಗೊಳ್ಳೋರು ಎಲ್ಲ ಕಡೆ ಸಿಗುತ್ತೆ. ಈಗ ನೀವೊಂದಷ್ಟು 4 ಜನಕ್ಕೆ ಒಂದು ಕೆಲಸ ಮಾಡಿ, ಒಂದು ಚೆನ್ನಾಗಿ ಸೇವೆ ಮಾಡಿ. ಅವ್ರ ಮನೆಗೆ ಹೋಗಿ ಪಲಾವ್ ಕೊಡೋದಂತೆ, ಬಿರಿಯಾನಿ ಕೊಡೋದಂತೆ. ಗಂಡಸರಾದರೆ ಸಾಯಂಕಾಲ ಆದರೆ ಒಂದು 60-90 ಕೊಟ್ಬಿಡಿ. ಫ್ರೆಂಡ್ಲಿ ಥರ ಒಂದು 6 ತಿಂಗಳು ಹೋಗಿ, ಅಣ್ಣ ಅರ್ಜೆಂಟ್ ಅಣ್ಣ ಒಂದು 10,000 ಅಂತ ಸ್ಟಾರ್ಟ್ ಮಾಡಿ, ಕೊಟ್ಟಿಲ್ಲ ಕೇಳಿ. ನೀವು 10 ಜನಕ್ಕೆ ಈ ಥರ ಸೇವೆ ಮಾಡಿ ಫಸ್ಟು. ನಿಮ್ದು ಇದೇ ಬಂಡವಾಳ. ತುಂಬ ಜನ ಈ ಸಾಲ ಮಾಡಿ ಓಡೋಗ್ರದ್ದು ಇದೇ ಬಂಡವಾಳ.